ಈ ಚೋದ್ಯ ಅಂತ ಹೇಳ್ತಾರೆ. ಚೋದ್ಯ ಅಂದರೆ ಕಚ್ಚುಗುಳಿ ಕೊಡೋದು ಅಂತ. ಕಚ್ಚುಗುಳಿ ಕೊಡಬೇಕಾದ್ರೂ ಹುಷಾರ ಕೊಡದೇ ಇದ್ದರೆ ಗಾಯ ಆಗುತ್ತೆ. ಉಗುರೆಲ್ಲ ಕತ್ತರಿಸಿರ್ಬೇಕು, ಇದ್ರೆ ಗಾಯ ಆಗುತ್ತೆ. ಎಷ್ಟು ಚೆನ್ನಾಗಿ ಅವರು ಕಚ್ಚುಗುಳಿ ಕೊಡ್ತಾರೆ ಅಂದರೆ ಹೃದಯ ರುಚಿ ಚೋದ್ಯ ಅಂತ ಹೇಳ್ತಾರೆ. ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಈ ಚೋದ್ಯ ಏನು ಅಂತ. ಅವರು ಒಂದು ಸವಾಲು ಹಾಕ್ತಾರೆ ಪಂಡಿತರಿಗೆ, ಸ್ಕಾಲರ್ಸ್, ಶಾಸ್ತ್ರಿಗಳಿಗೆ, ಯಾವುದೋ ಒಂದಕ್ಕೆ ಸಿಕ್ಕಾಕೊಂಡವ್ರಿಗೆ. ಅವ್ರನ್ನ ಕೇಳ್ತಾರೆ, ನೀವು ಇಷ್ಟೊಂದು ಜ್ಞಾನ ಪಡೆದಿದ್ದೀರಾ, ವೇದಾಧ್ಯಯನ ಮಾಡಿದ್ದೀರಾ, ನಿಮ್ಗೆ ಇಷ್ಟೊಂದು ಉಪನಿಷತ್ತುಗಳನ್ನ ಓದಿದ್ದೀರಾ, ಇಷ್ಟೊಂದು ಮಂತ್ರವನ್ನು ಹೇಳ್ತೀರಾ, ನಿಮಗೆ ಮಿಥ್ಯೆಯಿಂದ ಸತ್ಯಕ್ಕೆ, ಅನಿತ್ಯದಿಂದ ನಿತ್ಯಕ್ಕೆ, ಸುಳ್ಳಿಂದ ಸತ್ಯಕ್ಕೆ ಒಂದು ಖಂಡಿತದಿ ಸೇತುವೆಯ ಕಟ್ಟಿದ್ರೆ, ನೀವು ಖಂಡಿತವಾಗ್ಲೂ ಒಂದು ಸೇತುವೆ ಕಟ್ಟಿದ್ರೆ ಸರಿ, ನೀವು ಕಟ್ಟಕ್ಕಾಗತ್ತಾ? ಯಾಕೆ ನೀವು ಕಟ್ಟಕ್ಕಾಗಲ್ಲ ಅಂದರೆ, ಆ ಸತ್ಯ ಅನ್ನೋದು ಅಷ್ಟು ಸುಲಭವಾಗಿ ತರ್ಕದಿಂದ ಸಿಗಲ್ಲ. ಅದು ಮಿಥ್ಯದಿಂದ ಸತ್ಯಕ್ಕೆ ಒಂದು ಸೇತುವೆ ಕಟ್ಟಕ್ಕಾಗಲ್ಲ. ಪುಸ್ತಕ ಓದಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಪುಸ್ತಕದ ವಿಚಾರ ಹೇಳಿ ಸತ್ಯವನ್ನು ಕನೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ನೀವು ನೋಡಿದ್ದೀರಾ ಮನುಷ್ಯನ ಹೃದಯದ ಆಳ ಎಷ್ಟಿದೆ? ನಿಮಗೆ ಗೊತ್ತಾ? ಅದರ ಆಳದ ಸುಳಿ, ಅದರಲ್ಲಿ ಏಳುವ ರಭಸ, ಆ ಇಂಟೆನ್ಸಿಟಿ ಏನು, ಆ ವೆಲಾಸಿಟಿ ಏನು, ಅದೆಲ್ಲ ನಿಮ್ಗೆ ಗೊತ್ತಾಗಿದೆಯಾ? ಇದೆಲ್ಲ ಗೊತ್ತಿಲ್ಲದೆ ಇದ್ದರೆ ಇನ್ನು ಮಿಕ್ಕಿದ್ದು ನೋಡಿ ಎಲ್ಲ, ಇನ್ನು ಮಿಕ್ಕಿದ್ದು ನೀವು ಮಾತಾಡೋದೆಲ್ಲ ಅದೆಷ್ಟು ಅದರಲ್ಲೇನೋ ಇದೆಯಲ್ಲ ಅದು ಬಿಟ್ಟರೆ, ಆ ಸ್ಟೇಟ್ಮೆಂಟ್ ಬಿಟ್ಟರೆ, ಸರ್ವಂ ಕಲ್ವಿದಂ ಬ್ರಹ್ಮ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ದಂಡ. ಸ್ಟೇಟ್ಮೆಂಟ್ ನಿಜ, ಆದರೆ ನೀವು ನಿಜವಾದದಕ್ಕೆ, ಸುಳ್ಳಿಂದ ನಿಜವಾದದಕ್ಕೆ ಒಂದು ಬೇಲಿ ಕಟ್ತೀರಾ ಅಥವಾ ಇದು ಕಟ್ತೀರಾ, ಸೇತುವೆ ಕಟ್ತೀರಾ? ಇದೊಂದು ಚೋದ್ಯ ಥರ. ಪಂಡಿತರೇ ಶಾಸ್ತ್ರಿಗಳೇ ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟು ಒಡೆ ನೀವು ಕಂಡೀರ ನರ ಹೃದಯದಾಳ ಸುಳಿ ಬಿರುಗುಗಳು ಅಂದರೆ ರಭಸಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ. ಅದು ಬಿಟ್ಟು ಒಳಗಡೆ ಆಳ ತಿಳ್ಕೊಳ್ಳದೆ ಇದ್ರೆ, ಆ ಸ್ಪಂದನ ಇಲ್ಲದೆ ಇದ್ರೆ ಎಷ್ಟೇ ತಿಳ್ಕೊಂಡ್ರೂ ಪ್ರಯೋಜನ ಇಲ್ಲ. ನಿಮ್ಮ ಪಕ್ಕದಲ್ಲಿರೋರನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅವ್ರು ಯಾರೇ ಆಗಿರ್ಬೋದು, ಅವ್ರ ಹೃದಯದಲ್ಲಿ ಏನು ನಡೀತಾ ಇದೆ ಅದರ ಅಲೆಗಳು ನಿಮಗೆ ತಗಲ್ದೇ ಇದ್ರೆ ನೀವು ಏನು ಕಲ್ತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಮನೆ ಎಲ್ಲಿ ಸತ್ಯಕ್ಕೆ? ಸತ್ಯಕ್ಕೆ ಎಲ್ಲಿದೆ ಆಶ್ರಯ? ಶ್ರುತಿ ತರ್ಕ ಮಾತ್ರದೊಳೆ, ಶ್ರುತಿ ವಾಕ್ಯಗಳು ಏನಿದೆ ಅದು ತರ್ಕದಲ್ಲಿ ಮಾತ್ರ ಇದೆಯಾ? ಸತ್ಯಕ್ಕೆ ಎಲ್ಲಿದೆ ಮನೆ? ಅನುಭವಂ ಅದರೊಂದು ನೆಲೆಯಾಗದಿಹುದೇ. ಅಲ್ಲ, ಇಷ್ಟೆಲ್ಲ ಹುಡುಕ್ತಿರಲ್ಲ ಸತ್ಯನ, ನಿಮ್ಮ ಸ್ವಂತ ಅನುಭವ ಆ ಸತ್ಯಕ್ಕೆ ನೆಲೆ ಆಗೋಲ್ಲ ಅಂದ್ಕೊಂಡಿದ್ದೀರಾ? ಅಷ್ಟು ನಿಮ್ಮ ಅನುಭವದಲ್ಲಿ ಏನೂ ಇಲ್ವಾ? ಮನುಜ ಹೃದಯಾಂಗಣದೊಳು ಇನಿತೆನಿತೋ ದನಿ ಉದಿಸಿ ಅಣಕಿಪುದು ತರ್ಕವನು. ನೀವು ನೋಡಿಬೇಕಾದ್ರೆ ಒಳಗಡೆ ಹೋಗಿ ಮನುಜನ ಹೃದಯದ ಅಂತರಾಳದೊಳಗೆ ಎಲ್ಲೋ ಏನೋ ಒಂದು ಧ್ವನಿ ಉದಯಿಸಿ, ಆ ಉದಯಿಸಿದಾಗ ತರ್ಕನ ಅಣಗಿಸ್ಬಿಡುತ್ತದೆ. ಇದು ಚೋದ್ಯ ಮಾಡುತ್ತೆ, ತರ್ಕನ ಅಣಗಿಸುತ್ತೆ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವಂ ಅದರೊಂದು ನೆಲೆಯಾಗದಿಹುದೇ. ಮನುಜ ಹೃದಯದ ಅಂಗಣದೊಳಗಿನಿತೆನಿತೋ ದನಿ ಉದಿಸಿ ಅಣಕಿಪುದು ತರ್ಕವನು ಮಂಕುತಿಮ್ಮ. ನಮ್ಮಲ್ಲೇ ಗಮನಿಸದೆ ನೋಡಿದಾಗ ಏನೋ ಒಂದು ಸೆಳೆತ. ಈ ಹೊರಗಿನ ಬೆಡಗಿನ ಒಂದು ಎಳೆಗಳು ನನ್ನೊಳಗಿನ ಒಳಗಿರೋ ಆ ಪ್ರಾಣವನ್ನ ಎಲ್ಲ ಕಟ್ಟಿ ಬಿಗಿತಾ ಇದೆಯಾ? ಹೊರಗಿಂದು ನನ್ನೊಳಗಡೆ ಎಳಿತಾ ಇದೆಯಾ? ಹೊರಗಡೆ ಇರೋದನ್ನು ನೋಡಿ ನನ್ನ ಒಳಗಡೆ
ಆ ಸೆಳೆತ ಇದೆಯಾ, ಒಳಗಡೆ ಏನೋ ಕಮ್ಮಿಯಾಗಿ ಹೊರಗಿನ ಸೆಳೆತಕ್ಕೆ ಅದು ಸಿಕ್ಕಿ ಬಿದ್ದಿದೆಯಾ ಗೊತ್ತಾಗ್ತಾ ಇಲ್ಲ. ಸೆಳೆಯುತ್ತಿರುವುದೊಂದು ಹೊರ ಬೆಡಗಿನೆಳೆ ಎನ್ನೊಳಗೆ ಹಸುವನೆಲ್ಲವನ್ನು ಕಟ್ಟಿ ಬಿಗಿದು. ಈ ಎಳೆದಾಟ ಋಣದ ಆಕರ್ಷಣೆಯೋ ಅಥವಾ ಸೃಷ್ಟಿನಲ್ಲಿ ನಂದೇನಾದ್ರೂ ಒಂದು ಪಾತ್ರ ಇದೆಯೋ, ಒಳತಂತ್ರನೋ, ನನ್ನಿಂದೇನಾದ್ರು ಆಗಬೇಕಾಗಿದೆಯೋ, ಯಾಕೆ ಇದು ಸೆಳೆತಾ ಇದೆ? ಒಂದೊಂದ್ಸತಿ ನಮ್ಮಲ್ಲಿ ಅತೃಪ್ತ ಇದ್ದರೆ ಏನಾದರೂ ನೋಡಿದ ತಕ್ಷಣ ನಮಗೆ ಆ ಸೆಳೆತ ಬರುತ್ತೆ. ಇಲ್ಲಿ ಹೊರಗಿನ ಪ್ರಚೋದನೆಯಿಂದ ಒಳಗಿನ ಪ್ರತಿಕ್ರಿಯೆಯೋ ಅಥವಾ ಒಳಗಿನ ಪ್ರಚೋದನೆಯಿಂದ ಹೊರಗೆ ನಾವು ಪ್ರತಿಕ್ರಿಯಿಸ್ತಾ ಇದೀವೋ ಗೊತ್ತಾಗೋದಿಲ್ಲ. ಸೆಳೆಯುತ್ತಿರುವುದೊಂದು ಹೊರ ಬೆಡಗಿನೆಳೆ ಎಲ್ಲೊಳಗೆ ಹಸುವನ್ನು ಕಟ್ಟಿ ನಿಂದಿಗಿದು. ಎಳೆದಾಟವೇ ಇದು, ಋಣಾಕರ್ಷಣೆಯೋ, ಸೃಷ್ಟಿ ವಿಧಿಯೊಳ ತಂತ್ರವೋ, ನೋಡು ಮಂಕುತಿಮ್ಮ. ಒಂದೊಂದ್ಸತಿ ನೀಲಿ ಇರೋ ಆಕಾಶ ಇಷ್ಟ ಆಗುತ್ತೆ, ಆ ನೀಲಿ ಬಣ್ಣ. ಒಂದೊಂದ್ಸತಿ ಸೂರ್ಯ ಮುಳುಗೋದು ಕೆಂಪು ಬಣ್ಣ ರಕ್ತದ ಥರ ಕಾಣಿಸಿದಾಗ ಹಿತ ಅನ್ಸುತ್ತೆ, ಹಿತ ಅನ್ಸಲ್ಲ ಮನಸ್ಸಿಗೆ. ಹಿತ ಎಲ್ಲರೂ ಬ್ಯೂಟಿಫುಲ್ ಅಂದೇ ಇರ್ಬೋದು, ಅವ್ರಿಗೆ ಹಿತ ಅನ್ನಿಸ್ತೇ ಇರ್ಬೋದು. ಈ ಸೊಗವ ಮೂಲ, ಈ ಸೊಗದ ಮೂಲ ಅದು ನೀರಿನಲ್ಲಿ ಇದೆಯಾ, ಕೆಂಪಲ್ಲಿದೆಯಾ, ನನ್ನ ಮನಸ್ಸಲ್ಲಿದೆಯಾ ಅಲ್ವಾ? ನಾವು ನೋಡೋದ್ರಲ್ಲಿದೆ ಅಲ್ವಾ? ಅದಕ್ಕೆ ಹೇಳೋದು, ದೃಷ್ಟಿ ಅನ್ನೋದು ನಾವು ಯಾವ ಥರ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇದೆ. ಇದು ಬರೀ ನೋಟ ಅಲ್ಲ. ಗಗನ ನೀಲಿಮೆಯನ್ನ ಕಣ್ಗೆ ಸೊಗವೀವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕು. ಮುಗಿವ ತರಣಿ ಅಂದರೆ ಸೂರ್ಯ ಮುಳುಗೋದು, ಇನ್ನೇನು ಮುಳುಗ್ತಾ ಇದೆ ಅನ್ನೋದು ನಮಗೆ ಆ ರಕ್ತದ ಥರ ಕಾಣಿಸಿ ಹಿತ ಅನಿಸದೇ ಇರ್ಬೋದು. ಆದರೆ ಸೊಗದ ಮೂಲವೆದೆಲ್ಲಿ, ಸೊಗದ ಮೂಲವದೆಲ್ಲಿ, ನೀಲದೊಳಗೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳು. ಈ ಬಗೆ ನನ್ನ ಮನಸ್ಸಿಂದು ಮಂಕುತಿಮ್ಮ. ಇದು ಒಂದು ಸಣ್ಣದ್ರಲ್ಲಿ ಏನೇ ಹೊರಗಡೆ ನೋಡಿದ್ರು ಪರೀಕ್ಷೆ ಒಳಗಡೆ ಆಗ್ತಾ ಇರುತ್ತೆ. ಯಾವುದೇ ಭಾವ ಬಂದ್ರೂ ಎಲ್ಲಿಂದ ಭಾವ ಬರ್ತಾ ಇದೆ, ಯಾಕೆ ಈ ಥರ ಬರ್ತಾ ಇದೆ? ನನ್ನಲ್ಲೇ ಕೊರತೆಯಿಂದ ಬರ್ತಾ ಇದೆಯಾ ಅಥವಾ ನನ್ನಲ್ಲಿ ತೃಪ್ತಿ ಆಗಿರೋದ್ರಿಂದ ಹೊರಗಡೆ ನನಗೆ ಅದರ ಕೊರತೆ ಬೇಡ ಅಂತ ಅನಿಸಿದ್ಯಾ? ಇದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ತೃಣಕ್ಕೆ ಹಸಿರೆಲ್ಲಿಯದು? ನಾವು ಈ ಥರ ಪ್ರಶ್ನೆಗಳನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಕೊನೆಯಲ್ಲಿ ಉತ್ತರ ನಮಗೆ ಸಿಗುತ್ತೆ. ತೃಣಕ್ಕೆ ಹಸಿರೆಲ್ಲಿರುವುದು ಬೇರಿಂದ ಬಂದಿರಬಹುದಾ? ಹಸಿರು ಬಣ್ಣ ಮಣ್ಣಿಂದ ಬಂದಿರಬಹುದಾ? ಹಸಿರು ಬಣ್ಣ ಸೂರ್ಯನಿಂದ ಬಂದಿರಬಹುದಾ? ಚಂದ್ರನಿಂದ ಬಂದಿರಬಹುದಾ? ನೀರಿಂದ ಬಂದಿರಬಹುದಾ? ಅಥವಾ ನನ್ನಿಂದನೇ ಬಂದಿರಬಹುದಾ? ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು. ನಿನಗೆ ಹಸಿರು ಬಣ್ಣ ನೋಡ್ತಾ ಇದೆ, ಆ ಪುಣ್ಯ ಅಷ್ಟೇ ನಿನಗೆ. ಗುಣಕ್ಕೆ ಕಾರಣ ಒಂದಿದೆಯಾ? ಎಷ್ಟೋ ಕಾರಣ ಇದೆ. ಯಾಕೆ ಹುಡ್ಕೊಂಡು ಹೋಗ್ತೀಯಾ? ನಿನ್ನ ಕಣ್ಣಿಗೆ ತಂಪಾಗಿದೆಯಾ, ಕಂಪಾಗಿದೆಯಾ, ಇಂಪಾಗಿದೆಯಾ ಅಷ್ಟೇ ತಗೋ, ಇನ್ನೇನು ತಗೋಬೇಡ. ತೃಣಕ್ಕೆ ಹಸಿರೆಲ್ಲಿರುವುದು ಬೇರಿನದೇ, ಮಣ್ಣಿನದೇ, ದಿನಪನದೇ, ಚಂದ್ರನದೇ, ನೀರಿನದೇ, ನಿನದೇ. ತಣಿವ ನಿನ್ನ ಕಣ್ಣಿನ ಪುಣ್ಯವೋ. ಕಣ್ಣು ತಣಿಸಿದ್ರೆ ಸಾಕು, ಯಾಕೆ ಕ್ವಶನ್ ಮಾಡ್ತೀಯ? ಯಾಕೆ ಅದು ಎಲ್ಲಿಂದಾದ್ರೂ ಬಂದ್ಕೊಳ್ಳಿ. ಬೇಕಾದಷ್ಟು ಕಾರಣಗಳಿವೆ. ಒಂದು ಕೆಂಪು ಬಣ್ಣ ಬರೋಕ್ಕೆ, ಒಂದು ನೀಲಿ ಬಣ್ಣ ಬರೋಕ್ಕೆ, ಒಂದು ಬಿಳಿ ಬಣ್ಣ ಬರೋಕ್ಕೆ, ಒಂದು ಕಾಮನ್ ಬಿಲ್ ಬರೋಕ್ಕೆ ಬೇಕಾದಷ್ಟು ಕಾರಣ ಇದೆ. ಅದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತೀಯಾ? ನೀನು ಕಣ್ಣಲ್ಲಿ ನೋಡ್ತಾ ಇದೆಯಾ? ಅದನ್ನ ಎಂಜಾಯ್ ಮಾಡು. ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ, ಒಂದೇ ಕಾರಣ ಅಲ್ಲ, ಬೇಕಾದಷ್ಟು ಕಾರಣ ಇದೆ. ಇದು ನಮ್ಮ ಹೃದಯದ ರುಚಿಯ ಚೋದ್ಯ ಅಂತ ಹೇಳಿ ಅವರು ಅಲ್ಲಲ್ಲೇ ನಮಗೆ ಜ್ಞಾಪಿಸ್ತಾರೆ. ದಿನಾಗ್ಲೂ ಬೆಳಗ್ಗೆ ಒಂದು 4 ಶ್ಲೋಕ ನಾವು ನಮ್ಗೆ ಅನ್ಸುತ್ತೆ, ನನಗಿದು ಮಂತ್ರ ಅಪ್ಪ, ನನಗಿದು ಶ್ಲೋಕ. ಎಷ್ಟೋ ಸತಿ ನಾವು ತರ್ಕ ಮಾಡ್ಕೊಂಡು ಕೂತಿರ್ತೀವಿ. ಅವ್ರು ಎಷ್ಟು ಡೈರೆಕ್ಟಾಗಿ ಹೇಳ್ತಾರೆ, ಈ ತರ್ಕದಿಂದ ನಿನ್ನ ಜೀವನಕ್ಕೆ ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ? ಆರ್ ಯು ಕನೆಕ್ಟಿಂಗ್ ಟು ದಿ ಸಿಚುಯೇಷನ್? ನಿಂಗೆ ಏನೇನು ಗೊತ್ತಿದೆಯೋ 1000 ಮಾತಾಡ್ಬೋದು. ಈ ಸಿಚುಯೇಷನಲ್ಲಿ ಅದು ವರ್ಕ್ ಆಗದೆ ಇದ್ರೆ ಏನು ಪ್ರಯೋಜನ? ನನ್ಗೆ ಏನೇನೋ ಗೊತ್ತಿರಬಹುದು, ಅದೆಲ್ಲನೂ ಆವಾಗ ಅನ್ಸುತ್ತೆ, ಅಯ್ಯೋ ಇದೆಲ್ಲನೂ ಪುಸ್ತಕದಲ್ಲಿ ಇರೋದೆಲ್ಲ ಬರೀ ಕೇಳಕ್ಕ, ಬರೀ ಸತ್ಸಂಗಕ್ಕ, ನನ್ನ ಜೀವನಕ್ಕೆ, ನನ್ನ ಅನುಭವಕ್ಕೆ ಏನು ಇದು ನೆಲೆ ಆಗೋದಿಲ್ವಾ
ನನ್ನ ಒಳಗಡೆ ಇರುವ ಧ್ವನಿ ಆ ಒಳಗಡೆ ಬರ್ತಾ ಇದೆಯಲ್ಲ, ಅದರಿಂದ ನಂಗೆ ನಾಚಿಕೆ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ನಾನು ಹೀಗೆ ಮಾಡ್ತೀನಲ್ಲ ಅಂತ ಒಳಗಡೆ ತರ್ಕನ ಅಣಗಿಸ್ತಾ ಇದೆ. ಒಳಗಡೆ ಇರೋ ಅನುಭವ ಈ ತರ ಸೆಳ್ತಾ ಇದೆ. ಹೊರಗಿಂದ ಒಳಗಿನ ಸೆಳ್ತಾನೋ, ಒಳಗಿನಿಂದ ಹೊರಗಿನ ಸೆಳ್ತಾನೋ ಗೊತ್ತಿಲ್ಲ. ಇದೇನು ಸಣ್ಣದು ಒಂದು ವಿಚಾರ. ಕೆಂಪಗಿರೋ ಒಂದು ಸೂರ್ಯನ ಅಸ್ತಮ ನೋಡಿದಾಗ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಏನೋ ಅದು ಬೇಡ ಅನ್ಸುತ್ತೆ, ಯಾವುದಕ್ಕೂ ಹೋಲಿಸ್ಕೋತೀನಿ ನಾನು. ರಕ್ತ ತರ ಕಾಣುತ್ತೆ, ಬೇಡ ಅಂತೀನಿ. ಇದೆಲ್ಲ ಯಾಕೆ? ಕೆಂಪಿನಲ್ಲಿ ಇದೆಯಾ ಸೊಗಸು, ಅಥವಾ ನೀಲಿನಲ್ಲಿ ಇದೆಯಾ ನೀನು ಇಷ್ಟಪಡ್ತೀಯಾ ಅಂತ ಸೊಗದ ಮೂಲ? ನೀಲಿನಲ್ಲಿ ಇದೆಯಾ? ಇಲ್ಲ, ನೀಲಿನಲ್ಲೂ ಮೂಲ ಇಲ್ಲ, ಕೆಂಪಲ್ಲೂ ಮೂಲ ಇಲ್ಲ. ಎಲ್ಲ ನಿನ್ನ ಮನಸ್ಸಿನಲ್ಲಿ ಮೂಲ ಇರೋದು. ಆ ಬಗೆ ನಿನ್ನ ಮನಸ್ಸಿನಲ್ಲಿರೋದು. ಎಲ್ಲಿಂದ ಬಂತು ನೀಲಿ ಬಣ್ಣ, ಈ ಹಸಿರು ಬಣ್ಣ ಎಲ್ಲಿಂದ ಬಂತು, ಆ ತರಕಾರಿ ಬಣ್ಣ ಎಲ್ಲಿಂದ, ಯಾಕೆ ಕಟ್ಕೊಂಡು ಏನ್ ಮಾಡ್ತೀಯ? ಸಾವಿರ ಕಾರಣ ಇದೆ. ನೀನಿಲ್ಲಿರೋದಕ್ಕೂ ಸಾವಿರ ಕಾರಣ ಇದೆ. ನಾನು ಯಾಕೆ ಬಂದೆ ಅನ್ನೋಕ್ಕಿಂತ ಗೊತ್ತಿಲ್ಲ, ನಾನು ಬಂದಿದ್ದೀನಿ ಹೇಗೆ ಜೀವನ ಮಾಡಲಿ ಅನ್ನೋದು ಬರಬೇಕು ಅಂತ ಈ ಹೃದಯ ರುಚಿ ಚೋದ್ಯ ಎಷ್ಟೊಂದು ವಿಚಾರವನ್ನು ತಿಳಿಸುತ್ತೆ.